ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಇವತ್ತು RRB ಫೈನಲ್ ರಿಸಲ್ಟ್ ಬಂತು. ಆ್ಯಕ್ಚುಲಿ ಸ್ಕೋರ್ ಕಾರ್ಡ್ ರಿಲೀಸ್ ಆದಾಗಿಂದನೂ ಒಂದೇ ಕ್ವಶನ್, ಏನಾಯಿತು ರಿಸಲ್ಟು, ಸ್ಕೋರ್ ಕಾರ್ಡ್ ಎಷ್ಟಿದೆ ಕಟ್ ಆಫ್ಗಿಂತ ಅಂತಾಯಿತು. ನಾನು ಅಂದ್ಕೊಂಡಿದ್ದೆ 10ಗಿಂತ ಕಡಿಮೆ ಬಂದರೆ ಅಥವಾ 20+ ಬಂದರೆ ವೀಡಿಯೋ ಮಾಡೋಣ ಅಂತ ಇದ್ದೆ. ನಂದು ಮಿಡಲಲ್ಲಿ ಬಂತು, ಸೊ ಹಾಗಾಗಿ ಮಾಡಲಿಲ್ಲ ಅಷ್ಟೇ. ಏನಾಗಿದೆ ರಿಸಲ್ಟ್ ಅಂದರೆ ರಿಸರ್ವ್ ಲಿಸ್ಟಿಗೆ ಬಂದಿದೆ. ಈ ಕಡೆ ನೋ ಯು ಆರ್ ನಾಟ್ ಸೆಲೆಕ್ಟೆಡ್ ಅಂತನೂ ಅಲ್ಲ, ಕಂಗ್ರ್ಯಾಚುಲೇಷನ್ಸ್ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತಲೂ ಇರಲಿಲ್ಲ. ಇಟ್ ವಾಸ್ ರಿಸರ್ವ್ ಲಿಸ್ಟ್ ಅಂತ ಇತ್ತು. ಖುಷಿ ಆಗಬೇಕಾ, ಬೇಜಾರಾಗಬೇಕಾ ಗೊತ್ತಿಲ್ಲ. ಇದರಲ್ಲೂ ಮಿಡಲಲ್ಲೇ ಇದ್ದೀನಿ. ಅಟ್ಲೀಸ್ಟ್ ರಿಸರ್ವ್ ಲಿಸ್ಟಲ್ಲಿ ಇದ್ದೀನಿ ಅನ್ನೋದೊಂದು ಖುಷಿ ಇದೆ ಅಷ್ಟೇ. ಸ್ಕೋರ್ ಕಾರ್ಡ್ ಏನಾಯಿತು ನೋಡೋಣ. ನಂದು 69.75 ಅಂದರೆ ಕಟ್ ಆಫ್ಗಿಂತ 13 ಮಾರ್ಕ್ಸ್ ಜಾಸ್ತಿ ಇತ್ತು. ಎಷ್ಟೆಷ್ಟು ಅಟೆಂಡ್ ಮಾಡಿದ್ದೆ ಅಂದರೆ ರೀಸ್ನಿಂಗ್ 16 ಅಟೆಂಡ್ ಮಾಡಿದ್ದೆ. ಆ್ಯಕ್ಚುಲಿ ಕರೆಕ್ಟಾಗಿ ವಿತ್ ಅಕ್ಯುರೇಸಿ ನಾನು 12 ಅಟೆಂಡ್ ಮಾಡಿದ್ದೆ. ಬಿಫೋರ್ ಮೇನ್ಸಿಗೆ ಹೋಗೋಕ್ಕಿಂತ ಮುಂಚೆ ಯಾರೋ ಯೂಟ್ಯೂಬರ್ ಹೇಳಿದರು 15 to 16 ಮಿನಿಮಮ್ ಅಟೆಂಡ್ ಮಾಡಲೇಬೇಕು ನೀವು ಅಂತ. ನಾನು ಗೂಬೆ ಥರ ಅಟೆಂಡ್ ಮಾಡಿದೆ, ಬೇಗ 4+ ಅಟೆಂಡ್ ಮಾಡಲೇಬೇಕು ಅಂತ ಮಾಡಿದೆ. ಅದೇ 4 ತಪ್ಪಾಗಿರೋದು, ಪ್ಲಸ್ ಇನ್ನೊಂದು ಮಾರ್ಕ್ಸ್ ಹೋಯಿತು ನಂದು. ಅದು 11.11 ಇದೆ ಬಂತು. ನೆಕ್ಸ್ಟು ಕಂಪ್ಯೂಟರ್ ನಾಲೆಡ್ಜ್. ನನಗೆ ಆ್ಯಕ್ಚುಲಿ ಕಂಪ್ಯೂಟರ್ ಬೇಸಿಕ್ ಸ್ವಲ್ಪ ಕಡಿಮೆನೇ, ಅದರಲ್ಲಿ ಈಸಿ ಇರುತ್ತೆ ಅಂತಲೇ ಹೇಳ್ತಾಯಿದ್ರು ಎಲ್ರೂ. ಬಟ್ ನೋಡಿದರೆ ಟಫ್ ಇತ್ತು ಎಕ್ಸಾಮಲ್ಲಿ. ನಾನು ಹಿಂಗೂ 23 ಅಟೆಂಡ್ ಮಾಡಬಾರ್ದಿತ್ತು. ಇಟ್ ವಾಸ್ ಅ ಮಿಸ್ಟೇಕ್. ಎಕ್ಸಾಕ್ಟ್ ಹಾಫ್ ಬಂದಿದೆ ನನಗೆ. ನೆಕ್ಸ್ಟು ಜನರಲ್ ಅವೇರ್ನೆಸ್ ಆ್ಯಕ್ಚುಲಿ ನಾನು 26 ಅಟೆಂಡ್ ಮಾಡಿದೆ. ನನಗೆ ಗೊತ್ತಿರೋ ಪ್ರಕಾರ ಜಸ್ಟ್ 4 ಮಾತ್ರ ನಂದು ತಪ್ಪಾಗಿರೋದು. 21 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ನಾನು. 18.5 ಬಂದಿದೆ. ಇನ್ನೂ 2 ಕ್ವೆಶನ್ಸ್ ಯಾವುದು ರಾಂಗ್ ಆಯಿತು ಅಂತ ನನಗೆ ಇನ್ನೂ ಗೊತ್ತಾಗ್ತಾಯಿಲ್ಲ. ನೆಕ್ಸ್ಟ್ ಇಂಗ್ಲೀಷು 26 ಅಟೆಂಡ್ ಮಾಡಿದ್ದೆ, 21 ಬಂದಿದೆ ಮಾರ್ಕ್ಸ್. ಇಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್. ವಿತ್ ಅಕ್ಯುರೇಸಿ ಇಂಗ್ಲೀಷಲ್ಲಿ ಇಷ್ಟು ಚೆನ್ನಾಗಿ ಬಂದಿರೋದು. ಆ್ಯಂಡ್ ಕ್ವಾಂಟ್ಸ್ ನಂದು ಯಾವಾಗಲೂ ಹೀಗೆ 11 ಅಟೆಂಡ್ ಮಾಡಿದ್ದೆ, 8.5 ಬಂದಿದೆ. ನಾನು ಆ್ಯಕ್ಚುಲಿ 9 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ, 8.5 ಬಂದಿದೆ. ದಿಸ್ ವಾಸ್ ಮೈ ಮೇನ್ಸ್ ಸ್ಕೋರ್ ಕಾರ್ಡ್. ಇದನ್ನು ನಾನು 8ಗೆ ಕನ್ವರ್ಟ್ ಮಾಡಿದರೆ 27.7 ಬರುತ್ತೆ. ನನಗೆ ಇಂಟರ್ವ್ಯೂ ಅಲ್ಲಿ ಆ್ಯಕ್ಚುಲಿ 17 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಇಟ್ಸ್ 85/100. ಆ್ಯಕ್ಚುಲಿ ತುಂಬ ಖುಷಿ ಆಯಿತು ನನಗೆ, ಇಂಟರ್ವ್ಯೂ ಚೆನ್ನಾಗಿದೆ ಅಂತ. ಬಟ್ ಏನು ಬೇಜಾರು, 85 ಮಾರ್ಕ್ಸ್ ಕೊಟ್ಟರು ನಂದು ಕ್ಲಿಯರ್ ಆಗಿಲ್ಲ ಅಂತ ಬೇಜಾರಷ್ಟೇ. And I will be very grateful for that panel members. Thank you so much. And this is my score card. ಇದು ನನ್ನ ಮಾರ್ಕ್ಸು. ಆ್ಯಂಡ್ ಕೆಲವರು ಪ್ರಿಲಿಮ್ಸ್ದು ಕೇಳ್ತಾಯಿದ್ರು, ಪ್ರಿಲಿಮ್ಸ್ ಸ್ಕೋರ್ ಕಾರ್ಡ್ ಶೇರ್ ಮಾಡಿ ಅಂತ. ಪ್ರಿಲಿಮ್ಸಲ್ಲಿ ಆ್ಯಕ್ಚುಲಿ ನಾನು ರೀಸ್ನಿಂಗ್ 31 ಅಟೆಂಡ್ ಮಾಡಿದ್ದೆ, ನಂಗೆ 30 ಬಂದಿದೆ. ನಾರ್ಮಲೈಸೇಷನ್ ಆಗಿದೆ, ಬರೀ 1 ಮಾರ್ಕ್ಸ್ ಹೋಗೋಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟು ಈ ಕ್ವಾಂಟ್ಸಲ್ಲಿ ನಾನು 16 17 ಅಟೆಂಡ್ ಮಾಡಿದ್ದೆ, ನನಗೆ ಎಕ್ಸಾಕ್ಟ್ ನೆನಪಿಲ್ಲ. ನನಗೆ 19.5 ಬಂದಿದೆ. ಅಫ್ಕೋರ್ಸ್ ನಾರ್ಮಲೈಸೇಷನ್ ಆಗಿತ್ತು. 36 ಕಟ್ ಆಫ್ ಇತ್ತು, ನಂದು 49. ವಾವ್, ಇಲ್ಲೂ 13 ಮಾರ್ಕ್ಸ್ 13 ನನ್ನ ಫೇವ್ರೆಟ್ ಅನಿಸುತ್ತೆ. ಸೊ ಇಷ್ಟ ಆಯಿತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ಕ್ಲಿಯರ್ ಆಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್ ಆಫೀಸರ್ಸ್ ಲೈಫ್. ಆ್ಯಂಡ್ ಯಾರ್ದಾಗಿಲ್ಲ, ಇಟ್ಸ್ ಓಕೆ. ವಿನ್ ಇರುತ್ತೆ, ಇಲ್ಲ ಲರ್ನ್ ಇರುತ್ತೆ. ಮರಳಿ ಯತ್ನವ ಮಾಡಬೇಕಷ್ಟೆ. ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ಕೇಳಿದ್ರಿ. ನಂದು ಬೌಂಡ್ರಿಗೆ ರೆಸ್ಪೆಕ್ಟ್ ಮಾಡಿ, ಇಲ್ಲ ನಾನು ಆಮೇಲೆ ಶೇರ್ ಮಾಡ್ತೀನಿ ಅಂದ್ರೂ ಓಕೆ, ಇಟ್ಸ್ ಓಕೆ, ಆಲ್ ದ ಬೆಸ್ಟ್ ಅಂತ ಹೇಳಿದ್ರಿ. ಕೆಲವ್ರು ಆ್ಯಕ್ಚುಲಿ ಡ್ರಾಮಾ ಮಾಡ್ತೀಯ ಹಂಗೆ ಹಿಂಗೆ ಅಂತ ಅಂದರು. ಬಟ್ ಇಟ್ಸ್ ಓಕೆ, ನಂದು ಇಷ್ಟ, ನಾನು ಯಾವಾಗ ಬೇಕಾದ್ರೂ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಯಾರೆಲ್ಲ ನಂದು ಪ್ರೈವೇಸಿ ಮತ್ತು ಬೌಂಡ್ರಿಗೆ ರೆಸ್ಪೆಕ್ಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ದಿಸ್ ವಾಸ್ ಮೈ ರಿಸಲ್ಟ್. ಬಾಯ್.